ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಬಂದು ಎಸ್ಪೆಷಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಏನಿರ್ಬೋದು, ಇದ್ರ ಸ್ಪೆಷಲ್ ಏನಿರ್ಬೋದು ಅಂದರೆ, ಈ ವ್ಲಾಗ್ನಲ್ಲಿ ನಾನು ನಮ್ಮ ಮನೆ ದೇವರ ಹಬ್ಬನ ಹೇಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಏನೇನೆಲ್ಲ ಆಚರಣೆ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ. ಇದುವರೆಗೂ ನಾನು ತುಂಬ ವಿಡಿಯೋ ಮಾಡಿದ್ದೀನಿ, ಆದರೆ ವ್ಲಾಗ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ವಿಡಿಯೋ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಏನೇನಿದೆ ಅದನ್ನು ಮಾಡ್ತಾ ಇರೋಂತಹ ಮೊದಲನೇ ವಿಡಿಯೋ ಇದು. ಸೊ ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ಮನೆ ದೇವರ ಹಬ್ಬ ಅಂತ ಮಾಡ್ತಾಯಿದ್ದೀವಿ. ಅದನ್ನು ನಿಮಗೆ ತೋರಿಸೋಣ, ಯಾವ ಥರ ಮಾಡ್ತೀವಿ ನಾವು, ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ಮನೆ ಸಂಪ್ರದಾಯ ಯಾವ ಥರ ಇದೆ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮ ಮನೆಯಲ್ಲಿ ಯಾಕೆ ಮನೆ ದೇವರ ಹಬ್ಬ ಮಾಡ್ತಿದ್ದೀವಿ, ಈ ಟೈಮ್ನಲ್ಲಿ ಏನು ಮಾಡ್ತಿದ್ದೀವಿ, ಯಾಕೆ ಹಬ್ಬ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ದೇವಸ್ಥಾನ ಇದೆ. ಅಂದರೆ ನಮ್ಮ ಅಪ್ಪನ ಅಣ್ಣ ತಮ್ಮದಿರೆಲ್ಲ ಸೇರಿ ಒಂದು ಸಪ್ರೇಟಾಗಿ ದೇವಸ್ಥಾನ ಅಂತ ಮಾಡ್ಕೊಂಡಿದ್ದಾರೆ. ನಾವು ಹೆಣ್ಮಕ್ಳು ಯಾರೂ ಆ ದೇವಸ್ಥಾನದ ಒಳಗಡೆ ಹೋಗೋದಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಮನೆ ದೇವ್ರು ಬಂದು ಸಿದ್ದಪ್ಪಾಜಿ ಅಂತ, ನೀವೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸಿದ್ದಪ್ಪಾಜಿ ಅನ್ನೋ ದೇವ್ರನ್ನ ಖಂಡಾಯ ಅನ್ನೋ ಥರ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆನ ಮಾಡೋವಂಥದ್ದು. ನಾನು ನಿಮಗೆ ಸೈಡಲ್ಲಿ ಫೋಟೋನ ಹಾಕ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಖಂಡಾಯ ಅಂದರೆ ಏನು, ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನಮ್ಮ ತಾತ ಅವ್ರ ಅಪ್ಪನ ಕಾಲದಲ್ಲಿ ಮಾಡಿಸಿರೋವಂಥ ಖಂಡಾಯ ಇದು. ಇದನ್ನು ತುಂಬ ಚಿಕ್ಕದಾಗೋಗಿತ್ತು, ಅಂದರೆ ಒಂದು 3 ಇಂಚು ಏನಂತಾರಲ್ಲ, 3 ಅಡಿ ಅಂತಾರಲ್ಲ ಅಷ್ಟಿತ್ತು. ಇವಾಗ ಅದು ತುಂಬಾ ಚಿಕ್ಕದಾಗೋಗಿದೆ. ಅದನ್ನು ತೊಳಿತಾ ಇರ್ತಾರಲ್ವ, ವಾರ ತೊಳಿತಾ ಇರ್ತಾರೆ. ಅದು ಪಂಚಲೋಹದಿಂದ ಮಾಡಿಸಿರೋಂತಹ ಖಂಡಾಯ ಅದು. ಅದನ್ನು ತೊಳಿತಾ ಸ್ವಲ್ಪ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಅದ್ರದ್ದು ಕ್ವಾಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಅಪ್ಪನ ಅಣ್ಣ ತಮ್ಮದಿರು ಮತ್ತು ಅವ್ರ ದಾಯಾದಿಗಳು ಅವರೆಲ್ಲ ಸೇರಿಕೊಂಡು ಒಂದು ಬೇರೆ ಖಂಡಾಯನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ಮನೆ ದೇವರ ಹಬ್ಬನ ಮಾಡ್ತಾಯಿದ್ದಾರೆ. ಇವಾಗ ನಾವು ಮಾಡಿಸಿರೋಂತಹ ಖಂಡಾಯ ಬಂದು ಈ ರೈಟ್ ಸೈಡಲ್ಲಿ ತೋರಿಸ್ತೀನಿ ನಿಮಗೆ. ಲೆಫ್ಟ್ ಸೈಡಲ್ಲಿರೋವಂಥದ್ದು ಹಳೆ ಖಂಡಾಯ, ಅಂದರೆ ನಮ್ಮ ತಾತ ಮಾಡಿಸಿರೋವಂಥದ್ದು. ಇವಾಗ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇರೋದು ಇವಾಗ ಮಾಡಿಸಿರೋಂತಹ ಖಂಡಾಯ ಇದು ಏನಿಲ್ಲ ಅಂದರೂ ಒಂದು 5 ಇಂಚು 5.5 ಇಂಚಷ್ಟು 5 ಅಡಿ ಅಥವಾ 5, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಎಷ್ಟು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 5 ಅಡಿ ಅಂತ ಅನ್ಕೋತೀನಿ. 5 ಅಡಿಯಷ್ಟು ಖಂಡಾಯ ಇದೆ. ಇಲ್ಲಿ ನಮ್ಮ ಪಾಪನ ತೊಡೆ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಅದರಿಂದ ಅವನು ಕಿರಿಕಿರಿ ಮಾಡ್ತಾಯಿದ್ದಾನೆ. ವಿಡಿಯೋ ಮಾಡಲಿಕ್ಕೆ ಸರಿಯಾಗಿ ಗೊತ್ತಾ ಇಲ್ಲ. ಗೊತ್ತಿರುತ್ತೆ ನನಗೆ, 10 ಮಂತ್ಸ್ ಪಾಪು ಇದೆ. ಆ ಪಾಪು ಏನು ಒಂದು 5 ನಿಮಿಷನೂ ಕೊಡೋಕೆ ಬಿಡೋದಿಲ್ಲ. ಇವಾಗ ಮಲಗಿದೆ ಎದ್ದು ಬಂದ. ಸೊ ಅದರಿಂದ ತೊಡೆ ಮೇಲೆ ಹಾಕ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಈ ಹಬ್ಬ ಬಂದು ಗುರುವಾರ ಮತ್ತು ಶುಕ್ರವಾರ ಆಗಿರುತ್ತೆ. ಗುರುವಾರ ನೈಟಿಂದ ಹಿಡಿದು ಶುಕ್ರವಾರ ನೈಟ್ವರೆಗೂ ಹಬ್ಬನ ಮಾಡ್ತಾ ಇರೋದು. ಈ ಮನೆ ದೇವ್ರ ಹಬ್ಬನ ಮೊದಲೇ ಒಂದು ಸಲ ಮಾಡಿದ್ವಿ, ಅಂದರೆ ಏನು ಹೇಳ್ತಾರೆ, ಸಿಹಿ ಊಟ ಅಂತ ಹೇಳ್ತಾರಲ್ವ, ಅದನ್ನು ಇಟ್ಟು ಪೂಜೆನ ಮಾಡಿದ್ವಿ. ಇದು ಬಂದು ಖಾರ ಊಟ, ಅಂದರೆ ಮರಿನ ಕೊಟ್ಟು ಪೂಜೆ ಮಾಡೋ ಅಂಥದ್ದು ಇದು. ಇದನ್ನು ಹೇಗೆ ಮಾಡ್ತೀವಿ, ಇದರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಇದು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಈ ಹಬ್ಬ ಬಂದು ಆಲ್ಮೋಸ್ಟ್ ಒಂದು 10:30 ಅಥವಾ 8:30 ಅನ್ನೋಂಗೆ ಸ್ಟಾರ್ಟ್ ಆಗುತ್ತೆ. ಹಬ್ಬ ಬಂದು 8:30 ಅನ್ನೋಂಗೆ ಸ್ಟಾರ್ಟ್ ಆಗುತ್ತೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅಷ್ಟು ಬರ್ತಾ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಬಿಡಿ. ಹಾಗಂತ ಹೇಳಿಬಿಟ್ಟು ನನ್ನ ಸಪೋರ್ಟ್ ಮಾಡದೇ ಇರಬೇಡಿ. ಪ್ಲೀಸ್ ಡೂ ಸಪೋರ್ಟ್ ಮೀ ಗಾಯ್ಸ್. ನಾನಿಲ್ಲಿ ನಮ್ಮ ಪುಟ್ಟಣ್ಣಿನ ಆಚೆ ಕರ್ಕೊಂಡೋಗಿ ಅವನಿಗೆ ಊಟ ತಿನ್ನಿಸ್ತಾ ನಿಂತಿದ್ದೀನಿ. ಅವನಿಗಂತೂ ತುಂಬಾ ಖುಷಿ. ಈ ಥರ ಹೊರಗಡೆ ಕರ್ಕೊಂಡೋಗಿ ಊಟ ತಿನ್ನಿಸಿದ್ರೆ ಬೇಗ ತಿನ್ಕೋತಾನೆ. ಇಲ್ಲ ಅಂದರೆ ನಿಜವಾಗ್ಲೂ 1 ಗಂಟೆ ಆದರೂ ಅವನು ಊಟ ತಿನ್ನಲ್ಲ, ಅಷ್ಟು ನಿಧಾನ ಮಾಡ್ತಾನೆ. ಬಾಯಲ್ಲೇ ಇಟ್ಕೊಂಡು ಹಾಗೇ ಇಟ್ಕೊಬಿಡ್ತಾನೆ, ನುಂಗೋದೇ ಇಲ್ಲ. ಆದರೆ ಇಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು, ಅದನ್ನು ನೋಡಿಕೊಂಡು ಆಟ ಆಡಿಕೊಂಡು ಲೈಟ್ನೆಲ್ಲ ನೋಡಿಕೊಂಡು ಊಟನ ಬೇಗ ತಿಂತಾ ಇದ್ದಾನೆ. ಇನ್ನಿಲ್ಲಿ ಬ್ಯಾನರ್ಗೆ ಗಮ್ಮೆಲ್ಲನೂ ಹಾಕಿ ಸ್ಟಿಕ್ ಮಾಡ್ತಾಯಿದ್ದಾರೆ. ಈ ಬ್ಯಾನರ್ನ ಅಲ್ಲಿ ಹೊರಗಡೆ ರೋಡಲ್ಲಿ ಹಾಕಬೇಕು ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ರು. ನಮ್ಮ ಪುಟಾಣಿಗಂತೂ ತುಂಬಾ ಖುಷಿಯಾಗೋಗಿತ್ತು, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಮನೇಲೆಲ್ಲ ಜನ ಬಂದಿದ್ರಲ್ವ, ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು. ಇಲ್ಲಿ ನಮ್ಮ ಅತ್ತೆ ಮಗಳು ವೀಡಿಯೋ ಮಾಡ್ಕೋತಾ ಇದ್ಲು. ಅವಳು ಎಲ್ರಿಗೂ ಹೋಗ್ಬಿಟ್ಟು ಹಾಯ್ ಏನಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ಲು. ಇನ್ನು ನಮ್ಮ ದೇವಸ್ಥಾನಕ್ಕೆ ಈ ಥರ ಎಲ್ಲ ಹೂನಾರ ಹಾಕಿ ಮತ್ತು ಲೈಟಿಂಗ್ಸ್ನ ಹಾಕಿ ಈ ಥರ ರೆಡಿ ಮಾಡಿದ್ದಾರೆ. ಇವರು ನಮ್ಮ ಅತ್ತೆದಿರು, ಇಬ್ಬರು ಅತ್ತೆದಿರು, ಇವರು ನಮ್ಮ ಆಂಟಿ. ಎಲ್ರಿಗೂ ಹಾಯ್ ಮಾಡಿ ಅಂತ ಹೇಳ್ಕೊಂಡು ಹಾಯ್ ಮಾಡ್ತಾಯಿದ್ರು.
ಎಲ್ಲರೂ ತುಂಬಾ ಖುಷಿಯಾಗಿದ್ದರು ಹಬ್ಬ ಮಾಡ್ತಿದ್ದಾರೆ ಅಂತ. ಇದು ಹಬ್ಬದ ನೈಟು, ಅಂದರೆ ಗುರುವಾರ ನೈಟಿನ ವಿಡಿಯೋ ಇದು. ತುಂಬಾ ಖುಷಿ ಆಗ್ತಿತ್ತು. ವಿಡಿಯೋ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ತುಂಬಾ ದಿನ ಆಗಿತ್ತಲ್ವ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ, ಹಾಗಾಗಿ ಖುಷಿಯಾಗಿ ಹಬ್ಬನ ಮಾಡ್ತಾಯಿದ್ವಿ. ಇಲ್ಲಿ ಯಾರೇ ಬರಲಿ ಏನೇ ಬರಲಿ ಫಸ್ಟ್ ಬರೋದೇ ನಮ್ಮ ಪುಟಾಣಿ ಹತ್ರ. ಅವ್ನು ತಿನ್ನೋದು, ಅವ್ನು ಆಟ ಆಡೋದು, ಅವ್ನು ನೋಡೋದು ಬರೀ ಇದೇ ಆಗೋಗಿತ್ತು. ಬರೋದು ಹೋಗೋದು ಪಾಪುನ ಬರೋದು ಹೋಗು ಪಾಪು ಬರೀ ಇದೇ ಆಗೋಗಿತ್ತು. ಅವ್ನಿಗೆ ಬೇಗ ಊಟ ತಿನ್ನಿಸಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಇನ್ನಿಲ್ಲಿ ಸಿದ್ದಪ್ಪಾಜಿದು ಬ್ಯಾನರ್ನ ರೆಡಿ ಮಾಡಿ ಅಲ್ಲಿ ಸ್ಟಿಕ್ ಮಾಡಲಿಕ್ಕೆ ತೊಗೊಂಡೋಗ್ತಿದ್ದಾರೆ. ನಾನೊಂದು ವೀಡಿಯೋ ಮಾಡ್ಕೋತೀನಿ, ಒಂದು ಫೋಟೋ ತೊಗೋತೀನಿ, ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ಮೇಲೆ ಈ ಥರ ಇಟ್ಕೊಂಡು ಇದು ಮಾಡಿ. ನಾನಂತೂ ಸ್ವಲ್ಪನೂ ರೆಡಿನೇ ಆಗಿರಲಿಲ್ಲ. ಯಾಕಂದರೆ ಪುಟಾಣಿಗೆ ಊಟ ತಿನ್ನಿಸೋ ಅಷ್ಟರಲ್ಲಿ ನನ್ನ ಬಟ್ಟೆಗೆಲ್ಲ ಅವ್ನು ಮತ್ತೆ ಒರೆಸಿರ್ತಾನೆ. ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಊಟ ತಿನ್ನಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಊಟ ಎಲ್ಲ ತಿನ್ನಿಸ್ಬಿಟ್ಟು ಪಾಪುನ ನಮ್ಮ ಅತ್ತೆ ಕೈಲಿ ಕೊಟ್ಟಿದ್ದೆ, ನಾನು ರೆಡಿಯಾಗಿ ಬರೋಣ ಅಂತ. ಅಷ್ಟರಲ್ಲಿ ಈ ನಮ್ಮ ಅತ್ತೆ ಮಕ್ಕಳು ಮತ್ತು ನನ್ನ ತಂಗಿ ಇವರೆಲ್ಲ ಸೇರಿ ತುಂಬಾ ದಿನಗಳಾಗಿತ್ತು, ತುಂಬ ತಿಂಗಳುಗಳೇ ಆಗೋಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಕತೆ ಈ ಕತೆ ಅಂತ ಮಾತಾಡಿಕೊಂಡು ಕಾಮಿಡಿಯಾಗಿ ಮಾತಾಡ್ಕೊಂಡು ನಿಂತಿದ್ರು. ಅಲ್ಲಿ ನಮ್ಮ ಚಿಕ್ಕಪ್ಪ ಪಾಪುನ ಕರ್ಕೊಂಡು ಅವ್ರ ಪಾಡ್ಗೆ ಅವ್ರು ಆಟ ಆಡಿಸ್ತಾ ಇದ್ದಾರೆ. ನಾನಿಲ್ಲಿ ವೀಡಿಯೋ ಮಾಡ್ಕೋತಾ ನಿಂತಿದ್ದೆ. ಇನ್ನೂ ರೆಡಿನೇ ಆಗಿರಲಿಲ್ಲ. ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇದ್ದೆ. ಈ ಹಬ್ಬದ ದಿನ ರೆಡಿ ಆಗೋದಾಗಿರಲಿ ಏನೇ ಮಾಡಿದ್ರು ಫಸ್ಟು ಪಾಪುನ ನೋಡ್ಕೋಬೇಕು. ಅಯ್ಯೋ ಯಾರು ಕರ್ಕೋತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೋ, ಒಂದು ಸ್ವಲ್ಪ ಆಚೆ ಈಚೆ ಹೋಗ್ದಾಗಲೇ ಪಾಪು ಏನಾಗುತ್ತೋ ಏನು ಕತೆನೋ ಅಂತ ಅನ್ಕೋತಾ ಇದ್ದೆ. ಅದಾದಮೇಲೆ ನಾನು ರೆಡಿ ಆಗಲಿಕ್ಕೆ ಅಂತ ಹೋಗಿದ್ದೆ. ಇಲ್ಲಿ ಪಾಪುನ ನಮ್ಮದು ದೇವಸ್ಥಾನ ಇದೆಯಲ್ಲ ಅದ್ರ ಒಳಗಡೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾಯಿದ್ರು. ಅವನಿಗಂತೂ ಈ ಗಂಟೆ ಆಡಿಸೋದು, ಈ ಪೂಜೆ ಮಾಡೋದು, ಒಟ್ಟಿನಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಗಂಟೆ ಆಡಿಸೋದು ಅಂದರೆ ಅವ್ನಿಗೆ ತುಂಬಾ ಖುಷಿ. ಈ ಥರ ಸೌಂಡ್ ಮಾಡೋ ವಸ್ತುಗಳು ಅಂದರೆ ಅವ್ನಿಗೆ ತುಂಬಾ ಇಷ್ಟ. ಇನ್ನಿಲ್ಲಿ ನಮ್ಮ ಅಣ್ಣ ಬಂದು ಪಾಪುನ ಕರ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ನಮ್ಮ ದೇವ್ರ ಮನೆ, ಅಂದರೆ ನಾವು ಸ್ವಂತವಾಗಿ ಕಟ್ಟಿಸ್ಕೊಂಡಿರೋ ಅಂತಹ ದೇವ್ರ ಮನೆ ಇದು. ಇವಾಗ ಮಾಡಿಸಿರೋದು ಅಂದರೆ ಕಂದಾಯ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿಸಿ ಪೂಜೆನ ಮಾಡ್ತಾಯಿದ್ದೀನಿ. ಇವಾಗ ಈ ದೇವ್ರನ್ನ ತೊಗೊಂಡೋಗಿ ಹೊರಗಡೆ ಅಂದರೆ ಊರಿಂದ ಆಚೆ ತಗೊಂಡೋಗಿ ಅಲ್ಲಿ ತೊಳ್ಕೊಂಡು ಅದನ್ನ ರೆಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ತಗೊಬರೋದು ಪದ್ಧತಿ, ಅಂದರೆ ನಾವು ಮಾಡ್ಕೊಂಡಿರೋ ಅಂಥದ್ದು. ಇನ್ನಿಲ್ಲಿ ಎಲ್ಲರೂ ಹೊರಗಡೆ ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ. ತಮಟೆ ಬಡ್ಕೊಂಡು ಅವು ದೇವ್ರ ಮನೆ ಒಳಗಡೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಪುಟಾಣಿಗಂತೂ ತಮಟೆ ಬಡಿಯೋದು ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟ. ಅಷ್ಟೊಂದು ಖುಷಿ ಅವನಿಗೆ. ಏನೇ ಸೌಂಡ್ ಬರಲಿ, ಏನೇ ಇದಾಗಿರಲಿ, ಒಟ್ಟಿನಲ್ಲಿ ಸೌಂಡ್ ಬರುವಂತಹ ವಸ್ತುಗಳಾಗಿರ್ಬೋದು, ಆ ಥರ ಆಟ ಸಾಮಾನಾಗಿರ್ಬೋದು, ಈ ಥರ ಅಂತಂದರೆ ಅವ್ನಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನಿಲ್ಲಿ ದೇವಸ್ಥಾನದ ಒಳಗಡೆ ಪೂಜೆ ಎಲ್ಲ ಮಾಡ್ಕೋತಾ ಇದ್ರು. ದೇವ್ರನ್ನ ತೊಗೊಂಡೋಗಿ ಅಲ್ಲಿ ಮಾಡಬೇಕಲ್ವ. ಇನ್ನು ಬೆಳಗಿನ ಜಾವ ಮಾಡಲಿಕ್ಕೆ ಅಂದರೆ ಮರಿ ಎಲ್ಲ ಕಟ್ ಮಾಡಬೇಕು, ಅದನ್ನು ಸುಲಿದು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೈಟು ಒಂದು 9 ಗಂಟೆ 9:30 ಅನ್ನೋ ಹಾಗೆ ದೇವ್ರನ್ನ ಆಚೆ ತೊಗೊಂಡು ಅಲ್ಲಿ ತೊಳ್ಕೊಂಡು ಮೆರವಣಿಗೆ ಮಾಡ್ಕೊಬರ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇನ್ನಿಲ್ಲಿ ನಾನು ರೆಡಿನೇ ಆಗಿರಲಿಲ್ಲ, ನಾನು ಹೋಗ್ತಾನೇ ಇಲ್ಲ. ಯಾಕಂದರೆ ಪಾಪು ಇನ್ನೂ ಮಲಗೇ ಇರಲಿಲ್ಲ. ಅವನ್ನ ಇಷ್ಟೊತ್ತಲ್ಲಿ ಅಂದರೆ ಒಂದು 10 ಗಂಟೆ ರಾತ್ರಿಲಿ ಊರಿಂದ ಆಚೆ ಕರ್ಕೋಗೋದು ಅಷ್ಟೊಂದು ಸರಿಯಲ್ಲ, ಬೇಡ ಅಂತ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು. ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಹಾಗೆ ಮನೇಲೇ ಇದ್ದೆ. ಇನ್ನು ಅಲ್ಲಿಗೆ ಹೋಗೋದೇ ಇಲ್ಲ ಅಂತ ಬಂದಮೇಲೆ ನಾನು ಯಾಕೆ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಹಾಗೇ ಸುಮ್ಮನೆ ಬಿಟ್ಬಿಟ್ಟೆ. ಇನ್ನಿಲ್ಲಿ ದೇವ್ರನ್ನ ತಗೊಂಡೋಗಿ ವಾಲಗ್ದವ್ರಾಗಿರ್ಬೋದು ಅಥವಾ ತಮಟೆ ಬಡಿಯೋರಾಗಿರ್ಬೋದು ಎಲ್ಲರೂ ಬಂದಿದ್ದರು. ಎಲ್ಲರೂ ತೊಗೊಂಡು ಊರಿಂದ ಆಚೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ. ನಮ್ಮಪ್ಪ ದೇವ್ರನ್ನ ತೊಗೊಂಡು ಹೊರಗಡೆ ಹೋಗಿ ಪೂಜೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಇರೋದು ಊರಿಂದ ಆಚೆ, ಅಂದರೆ ಈಗ ಹೊಸ ಬೀದಿ ಅಥವಾ ಹೊಸ ಲೇಔಟು ಆಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಮ ಮನೆ ಇರೋದು. ಊರು ಒಳಗಡೆಯಿಂದನೇ ನಾವು ಅರಳಿ ಮರ ಮತ್ತು ಆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದು. ಅಲ್ಲಿ ಪೂಜೆನ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ನನ್ನೊಬ್ಳನ್ನ ಬಿಟ್ಟು ಮನೇಲಿ ಇನ್ನೆಲ್ಲರೂ ಹೋಗಿದ್ರು. ಅಲ್ಲಿಗೆ ಏನೇನು ಬೇಕು ಆ ಸಾಮಾನಾಗಿರ್ಬೋದು, ಎಲೆ ಅಥವಾ ಹೂವು ಆಗಿರ್ಬೋದು, ಪ್ರತಿಯೊಂದು ಸಾಮಾನು ಯಾವುದು ಮಿಸ್ ಮಾಡ್ದೆ ಇರೋ ಹಾಗೆ ಅಲ್ಲೋಗಿ ತಗೊಂಡು ಹೋಗ್ತಾ ಇದ್ದೆ.
ಆಚೆ ಇರುವಂತಹ ದೇವಸ್ಥಾನದಲ್ಲಿ ಅರಳಿ ಮರ ಇರುತ್ತಲ್ವ, ಅದ್ರ ಕೆಳಗಡೆ ಬೋರಿಂಗ್ ಇದೆ ಒಂದು. ಅದರಲ್ಲಿ ಬರುವಂತಹ ನೀರನ್ನ ಯೂಸ್ ಮಾಡಿ ನಾವು ತಗೊಂಡೋಗಿರೋಂತಹ ದೇವರನ್ನು ನೀಟಾಗಿ ತೊಳ್ಕೊಂಡು ಮತ್ತು ಅದಕ್ಕೆ ಹೂವಿನ ಅಲಂಕಾರ ಎಲ್ಲನೂ ಮಾಡಿ ಈ ಪಂಚಾಮೃತ ಅಂತಾರಲ್ಲ, ಈ ಬಾಳೆಹಣ್ಣು ಮತ್ತು ಕಡಲೆಪುರಿ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರಲ್ವ ಪಂಚಾಮೃತ, ಅದನ್ನು ಎಡೆ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ರು. ಇವರು ಈಗ ಪೂಜೆಯನ್ನು ಮಾಡ್ತಾ ಇರೋಂತಹದ್ದು ನಮ್ಮ ಪಕ್ಕದ ಊರಿನ ಪೂಜಾರಿ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬಂದಿರೋರೆಲ್ಲ ನಮ್ಮ ಕಷ್ಟ ಪರಿಹಾರ ಆಗಿದೆ ಅಂತ, ಮತ್ತು ನನಗೆ ಈ ಹುಷಾರಿರಲಿಲ್ಲ, ಈಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ, ನನಗಷ್ಟು ಅಭ್ಯಾಸ ಇಲ್ಲ ಹೋಗಿ, ನಾನು ಇದುವರೆಗೂ ಹೋಗಿಲ್ಲ ಅವ್ರ ಹತ್ರ. ಸೊ ನಮ್ಮಪ್ಪ ಅವರನ್ನು ಕರೆಸಿ ಪೂಜೆನ ಮಾಡಿಸ್ತಾಯಿದ್ರು. ಪೂಜೆ ಮಾಡುವಾಗ ಅವ್ರಿಗೆ ದೇವ್ರು ಬಂದಿದೆ ಅಂತ ಹೇಳಿ ನಮ್ಮಪ್ಪನ ಕರೆದು ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಹಬ್ಬನ ಅಂತ ಹೇಳ್ತಾಯಿದ್ರು. ಎಲ್ಲರೂ ಕೂಡ ಅವ್ರಿಗೆ ಮಾತಾಡಿಸ್ಕೊಂಡು ನಿಂತಿದ್ರು. ಅವ್ರ ಮಾತಂತೂ ಸ್ವಲ್ಪನೂ ಅರ್ಥ ಆಗಲಿಲ್ಲ ನಮಗೆ. ಇನ್ನು ಪೂಜೆನ ಮುಗಿಸ್ಕೊಂಡು ಮನೆಗೆ ಮೆರವಣಿಗೆ ಮಾಡಿಕೊಂಡು ಹೋಗೋ ಟೈಮಲ್ಲಿ ತುಂಬಾ ಪಟಾಕಿ ಹೊಡಿತಾಯಿದ್ರು ಹುಡುಗರು. ಯಾಕಂದರೆ ನಮ್ಮೂರಲ್ಲಿ ತುಂಬ ವರ್ಷ ಆಗಿತ್ತು ಹಬ್ಬ ಮಾಡಿ, ಅದರಲ್ಲೂ ನಾವು ಹಬ್ಬ ಮಾಡಿ ತುಂಬಾ ವರ್ಷಗಳಾಗೋಗಿತ್ತು. ಅಪರೂಪಕ್ಕೆ ಒಂದ್ಸಲ ಹಬ್ಬ ಮಾಡಿದ್ರೆ ಹುಡುಗರು ಖುಷಿ ಕೇಳಂಗೆ ಇಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇಡೀ ಊರನ್ನು ಮೆರವಣಿಗೆ ಮಾಡಿಕೊಂಡು ದೇವ್ರನ್ನ ನಮ್ಮ ಮನೆ ಒಳಗಡೆ ತೊಗೊಬರ್ತಾ ಇದ್ದಾರೆ. ಅಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ತೊಗೊಂಡು ಬರ್ತಾ ಇದ್ದಾರೆ. ಇನ್ನಿಲ್ಲಿ ದೇವ್ರನ್ನ ತೊಗೊಂಡು ನಮ್ಮ ಅಣ್ಣ ಬರ್ತಿದ್ದಾನೆ. ಅವನ ಜೊತೆ ನಮ್ಮ ಅತ್ತೆ ಮಗ ಒಬ್ಬರು ಫೋಟೋ ಕೊಟ್ಟಿದ್ದರು ದೇವಸ್ಥಾನಕ್ಕೆ ಅಂತ ಹೇಳಿ ಫೋಟೋನ ಗಿಫ್ಟ್ ಮಾಡಿದರು. ಅದನ್ನು ಕೂಡ ಪೂಜೆ ಮಾಡ್ಕೊಂಡು ತಂದಿದ್ದಾರೆ. ನನ್ನ ತಂಗಿ ಇಲ್ಲಿ ಕಳಸನ ಹೊತ್ಕೊಂಡು ಬರ್ತಾ ಇದ್ದಾಳೆ. ನಮಗೆ ಗೊತ್ತೇ ಇರಲಿಲ್ಲ ಅವಳು ಕಳಸನ ತೊಗೊಬರ್ತಾಳೆ ಅಂತ. ನಾನು ಮನೆಗೆ ಬಂದ ಮೇಲೇ ನೋಡಿದ್ದು. ತುಂಬ ಖುಷಿಯಾಯಿತು. ಅವಳಿಗೆ ಇದೆಲ್ಲ ನಿಜವಾಗ್ಲೂ ಒಂದು ಸ್ವಲ್ಪನೂ ಇಷ್ಟನೇ ಇಲ್ಲ, ಈ ಥರ ತೊಗೊಂಡೋಗ್ಬೇಕು, ಈ ಥರ ಮಾಡಬೇಕು ಅಂದರೆ. ಇಷ್ಟ ಇಲ್ಲ ಅನ್ನೋದಕ್ಕಿಂತ ತುಂಬ ಭಯ ಅಂತಲೇ ಹೇಳ್ಬೋದು. ತುಂಬ ಖುಷಿಲೇ ತೊಗೊಂಡು ಬಂದರು ಮನೆಗೆ. ಆಲ್ಮೋಸ್ಟ್ ಮನೆಗೆ ಬರೋ ಅಷ್ಟರಲ್ಲಿ ಒಂದು 12 ಗಂಟೆ 11:30 12 ಗಂಟೆ ಆಗಿತ್ತು. ಎಲ್ಲರೂ ಹೊರ್ಟೋಗಿದ್ರು, ನಾನು ಒಬ್ಬಳೇ ಮನೇಲಿದ್ದೆ. ನಮ್ಮ ಪುಟಾಣಿ ಅಂತೂ ಈ ತಮಟೆ ಸೌಂಡ್ಗೆ ಎದ್ದಾಗಲೇ ನಿಂತಿದ್ದ. ಅವನು ಇಷ್ಟೊತ್ತವರೆಗೂ ಮಲಗಿದ್ದವನು ಯಾವಾಗ ಸೌಂಡ್ ಆಯಿತು ಆವಾಗ ತಕ್ಷಣ ಎದ್ದು ಅದನ್ನು ನೋಡ್ಕೊಂಡು ನಿಂತಿದ್ದಾನೆ. ನಮ್ಮ ಅತ್ತೆ ಕರ್ಕೊಂಡು ನಿಂತಿದ್ದಾರೆ. ಇಲ್ಲಿ ನಮ್ಮಮ್ಮ ಅವ್ರಿಗೆ ದೇವರಿಗೆಲ್ಲ ಆರತಿ ಮಾಡಿ, ಬೆಲ್ಲದ ಆರತಿ ಆಗಿರ್ಬೋದು, ಕುಂಕುಮದ ಆರತಿ ಆಗಿರ್ಬೋದು, ಮತ್ತು ಕಪ್ಪು ಆರತಿ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮಾಡಿ ಅವ್ರು ದೇವರಿಗೆ ಬಂದಿರೋಂತಹ ದೃಷ್ಟಿ ಎಲ್ಲನೂ ತೆಗೆದು ಈಡ್ಗೈ ಎಲ್ಲನೂ ಹೊಡೆದು ದೇವ್ರನ್ನ ಒಳಗಡೆ ತಗೋವಂತಹ ಸಂಪ್ರದಾಯ ನಮ್ಮದು. ಎಸ್ಪೆಷಲಿ ನಮ್ಮದು ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸಿದಾದ್ಮೇಲೆ ಒಂದು 11 ಗಂಟೆ ಅಥವಾ 12 ಗಂಟೆ ಅನ್ನಂಗೆ ಮರಿ ಎಲ್ಲ ಒಪ್ಪಿಸಿ ಪೂಜೆನ ಮಾಡಿಸ್ಬೇಕು. ಒಳಗಡೆ ದೇವ್ರನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದಾದಮೇಲೆ 12 ಗಂಟೆ ರಾತ್ರಿ ಅಂದರೆ ಶುಕ್ರವಾರಕ್ಕೆ ಸೇರಿರೋ ಹಾಗೆ ಮರಿನ ಒಪ್ಪಿಸ್ಬೇಕಾಗಿತ್ತು. ನಾವಿಲ್ಲಿ 3 ಮರಿನ ಒಪ್ಪಿಸ್ತಾ ಇದ್ದೀವಿ. ನಾನು ವಿಡಿಯೋನ ತುಂಬಾ ಸ್ಪೀಡಾಗಿ ಓಡಿಸಿದ್ದೀನಿ. ಅದಕ್ಕೋಸ್ಕರ ನಿಮಗೆ ತಮಟೆ ಸೌಂಡು ತುಂಬ ಕರ್ಕಶವಾಗಿ ಕೇಳ್ಬೋದು. ಸ್ಪೀಡಾಗಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ತುಂಬ ಸ್ಪೀಡಾಗಿ ಮಾಡಿದ್ದೀನಿ. ಇದಿಷ್ಟು ಗುರುವಾರದ ಹಬ್ಬ ಆಯಿತು. ಅಂದರೆ ಇನ್ನು ಶುಕ್ರವಾರದ ಹಬ್ಬ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ನಾನಿದು ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಶುಕ್ರವಾರದ ಹಬ್ಬದಲ್ಲಿ ಏನೇನು ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.